ಕನ್ನಡ ಸಾಹಿತ್ಯ ಲೋಕದಲ್ಲಿ ದೊಡ್ಡ ಹೆಸರನ್ನ ಪಡೆದವರು ಎಸ್.ಎಲ್. ಭೈರಪ್ಪ. 1931 ಆಗಸ್ಟ್ 20ರಂದು ಹಾಸನ ಜಿಲ್ಲೆಯ ಸಾಂತೇಶಿವರ ಎನ್ನುವಂತಹ ಸಣ್ಣ ಹಳ್ಳಿಯಲ್ಲಿ ಜನಿಸಿದ ಭೈರಪ್ಪ ಬದುಕಿನಲ್ಲಿ ಅನೇಕ ಕಷ್ಟಗಳನ್ನು ಅನುಭವಿಸಿದರು. ತನ್ನ ಪರಿಶ್ರಮ, ತತ್ವಚಿಂತನೆ ಮತ್ತು ಪ್ರಾಮಾಣಿಕ ಬರವಣಿಗೆಯಿಂದ ಸಾಹಿತ್ಯ ಲೋಕದಲ್ಲಿ ಅಜರಾಮರ ಸ್ಥಾನವನ್ನು ಪಡೆದವರು. ಭೈರಪ್ಪ ಅವರು ತಮ್ಮ ಜನಪ್ರಿಯ ಕಾದಂಬರಿಗಳಾದಂತಹ ವಂಶವೃಕ್ಷ, ದಾಟು, ಪರ್ವ, ಮಂದಾರ ಸೇರಿದಂತೆ ಇನ್ನಿತರ ಸಾಹಿತ್ಯದ ಕೃಷಿಯಿಂದ ಕನ್ನಡ ಸಾಹಿತ್ಯ ಲೋಕದ ದಂತಕಥೆಯಾಗಿದ್ದಾರೆ. ಅವರ ಹೆಚ್ಚಿನ ಕೃತಿಗಳು ಇಂಗ್ಲಿಷ್ ಮತ್ತು ಇತರ ಭಾಷೆಗಳಿಗೆ ಅನುವಾದವಾಗಿದೆ. ಭೈರಪ್ಪ ಅವರು ಪದ್ಮಭೂಷಣ, ಪದ್ಮಶ್ರೀ, ಸರಸ್ವತಿ ಸಮ್ಮಾನ್ ಹಾಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿದ್ದರು. ಭೈರಪ್ಪ ಅವರ ನಾಯಿನೆರಳು, ವಂಶವೃಕ್ಷ, ತಬ್ಬಲಿಯು ನೀನಾದ ಮಗನೆ ಮುಂತಾದ ಕೃತಿಗಳು ಚಲನಚಿತ್ರಗಳಾಗಿ ಮತ್ತು ಗೃಹಭಂಗ ಮತ್ತು ದಾಟು ಟಿವಿ ಧಾರಾವಾಹಿಗಳಾಗಿ ಪ್ರಸಾರವಾಗಿದ್ದು ಅವರ ಸಾಹಿತ್ಯ ಹಿರಿಮೆಗೆ ಸಾಕ್ಷಿಯಾಗಿದೆ. ಅವರ ವಂಶವೃಕ್ಷ ಕೃತಿ ಸಿನಿಮಾ ಆಗಿದ್ದು ಆ ಚಿತ್ರದ ಮೂಲಕ ಡಾಕ್ಟರ್ ವಿಷ್ಣುವರ್ಧನ್ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದರು. ಅವರ ತಂತು ಸೇರಿದಂತೆ ಹಲವು ಕೃತಿಗಳು ಸಾಹಿತ್ಯ ಪ್ರಿಯರಿಗೆ ಚಿಂತನೆಗೆ ಆಹ್ವಾನವನ್ನ ನೀಡಿದವು. ಪ್ರತಿಯೊಂದು ಕೃತಿಯೂ ಗಾಢ ಸಂಶೋಧನೆ, ಇತಿಹಾಸದ ಆಳವಾದ ಅಧ್ಯಯನ, ಮಾನವ ಸಂಬಂಧಗಳ ತೀವ್ರ ವಿಶ್ಲೇಷಣೆಗಳ ಆಧಾರದ ಮೇಲೆ ಬರೆಯಲ್ಪಟ್ಟಿರುವುದರಿಂದ ಓದುಗರಲ್ಲಿ ನಿಜವಾದ ಅನುಭವವನ್ನು ಮೂಡಿಸಿತು. ಪರ್ವ ಮೂಲಕ ಮಹಾಭಾರತದ ಕತೆಗೆ ಹೊಸ ಅರ್ಥವನ್ನ ನೀಡಿದರೆ, ಆವರಣ ಮೂಲಕ ಧರ್ಮ, ಸಂಸ್ಕೃತಿ, ಸಾಮಾಜಿಕ ಚರ್ಚೆಗಳಿಗೆ ಕಿಡಿ ಹಚ್ಚಿದರು. ರಾಜ್ಯಕ್ಕೂ ದೇಶಕ್ಕೂ ಎಸ್.ಎಲ್. ಭೈರಪ್ಪ ಅವರ ಕೊಡುಗೆ ಅಪಾರ. ಕನ್ನಡ ಸಾಹಿತ್ಯವನ್ನ ರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ದವರು ಭೈರಪ್ಪ. ಅವರ ಕೃತಿಗಳು ಅನೇಕ ಭಾರತೀಯ ಭಾಷೆಗಳಿಗೆ ಅನುವಾದಗೊಂಡು ವಿಭಿನ್ನ ಪ್ರೇಕ್ಷಕರ ಮನಸ್ಸಿನಲ್ಲೂ ಕೂಡ ನಾಟಿಕೊಂಡಿದೆ. ಜನರು ಓದಿ ಯೋಚಿಸಲು, ಪ್ರಶ್ನೆ ಎತ್ತಲು, ಸಮಾಜದ ವಿಚಾರಗಳನ್ನು ಹೊಸದಾಗಿ ಅಳೆಯಲು ಪ್ರೇರೇಪಿಸಿದವರು ಭೈರಪ್ಪ. ಅವರ ಸಾಧನೆಗಳಿಗೆ ರಾಷ್ಟ್ರಮಟ್ಟದ ಅನೇಕ ಗೌರವಗಳು ಸಂದಿದೆ. ಪದ್ಮಭೂಷಣ, ಸರಸ್ವತಿ ಸಮ್ಮಾನ್, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಸಾಹಿತ್ಯ ಅಕಾಡೆಮಿ ಫೆಲೋಶಿಪ್ ಸೇರಿದಂತೆ ಅನೇಕ ಪ್ರಶಸ್ತಿಗಳನ್ನು ಅವರು ಪಡೆದಿದ್ದಾರೆ. ಈ ಗೌರವಗಳು ಅವರ ಬರವಣಿಗೆಯ ತೂಕವನ್ನು ತೋರಿಸುತ್ತದೆ. ಭೈರಪ್ಪ ಅವರ ಬದುಕಿನ ಧೋರಣೆ ಕೂಡ ಎಲ್ಲರಿಗೂ ಪ್ರೇರಣೆಯಾಗಿದೆ. ಬಡತನದಲ್ಲಿ ಬೆಳೆದರೂ ಕೂಡ ಪರಿಶ್ರಮದಿಂದ ಓದಿ, ಶಿಕ್ಷಕರಾಗಿ, ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿ ತಮ್ಮ ಬರವಣಿಗೆಯ ಮೂಲಕ ಸಮಾಜದ ಪ್ರಶ್ನೆಗಳಿಗೆ ಧೈರ್ಯವಾಗಿ ಉತ್ತರಿಸಿದವರು. ಬರಹದಲ್ಲಿ ಅತಿರಂಜನೆ ಇಲ್ಲ, ಸುಳ್ಳು ಮಿಂಚು ಇಲ್ಲ, ನೇರ, ಪ್ರಾಮಾಣಿಕತೆ ಮತ್ತು ನಿಷ್ಠೆಯೇ ಅವರ ಬದುಕಿನ ಶೈಲಿ. ಕನ್ನಡ ಪ್ರಖ್ಯಾತ ಸಾಹಿತಿ ಎಸ್.ಎಲ್. ಭೈರಪ್ಪ ಅವರ ಅಗಲಿಕೆಯಿಂದ ಸಾಹಿತ್ಯ ಲೋಕ ಮಾತ್ರವಲ್ಲ, ಇಡೀ ದೇಶವೇ ದುಃಖದಲ್ಲಿ ಮುಳುಗಿದೆ. ಕನ್ನಡ ಸಾಹಿತ್ಯ ಭವನದಿಂದ ಹಿಡಿದು ದೆಹಲಿಯವರೆಗೂ ಕೂಡ ರಾಜ್ಯ, ರಾಷ್ಟ್ರಮಟ್ಟದ ಗಣ್ಯರು ತಮ್ಮ ದುಃಖವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಟ್ವಿಟರ್ ಮೂಲಕ ಭೈರಪ್ಪನನ್ನ ಸ್ಮರಿಸಿ, ಭೈರಪ್ಪರ ಸಾಹಿತ್ಯ ಭಾರತೀಯ ಸಂಸ್ಕೃತಿ ಮತ್ತು ಮೌಲ್ಯಗಳನ್ನು ಹೊಸ ದೃಷ್ಟಿಕೋನದಿಂದ ಪರಿಚಯಿಸಿತು. ಅವರ ಬರಹ ಜನಮನದಲ್ಲಿ ಸದಾ ಜೀವಂತವಾಗಿರುತ್ತೆ ಅಂತ ಹೇಳಿದ್ದಾರೆ. ಇನ್ನು ಪ್ರಸಿದ್ಧ ನಟ ಕಮಲ್ ಹಾಸನ್ ಅವರು ತಮ್ಮ ಪ್ರತಿಕ್ರಿಯೆಯನ್ನ ನೀಡಿ, ಭೈರಪ್ಪ ಅವರ ಕೃತಿಗಳು ಸಮಾಜದ ನಿಜವಾದ ಪ್ರಶ್ನೆಗಳನ್ನು ಎತ್ತುತ್ತದೆ. ಅವರ ಬರಹ ನನ್ನಂತಹ ಕಲಾವಿದನಿಗೂ ಕೂಡ ಪ್ರೇರಣೆ. ಅವರು ಕೇವಲ ಕನ್ನಡದ ಹೆಮ್ಮೆ ಮಾತ್ರವಲ್ಲ, ಇಡೀ ಭಾರತದ ಹೆಮ್ಮೆ. ಪುರಾಣಗಳನ್ನು ಮತ್ತು ಅದರೊಳಗೆ ಹುದುಗಿರುವಂತಹ ಇತಿಹಾಸಗಳನ್ನು ಹೇಗೆ ಓದಬೇಕೆಂದು ನಮಗೆ ಕಲಿಸಿದ್ದಕ್ಕಾಗಿ ಥ್ಯಾಂಕ್ ಯು ಸರ್ ಎಂದು ಎಸ್.ಎಲ್. ಭೈರಪ್ಪ ಅವರ ನಿಧನಕ್ಕೆ ಕಮಲ್ ಹಾಸನ್ ಸಂತಾಪ ಸೂಚಿಸಿದ್ದಾರೆ. ಶಿವರಾಜ್ ಕುಮಾರ್, ರಿಷಬ್ ಶೆಟ್ಟಿ ಮುಂತಾದವರು ಸಂತಾಪ ಸೂಚಿಸಿದ್ದಾರೆ. ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ವಿರೋಧ ಪಕ್ಷದ ನಾಯಕರು ಕೂಡ ತಾವು ಭೈರಪ್ಪರ ಸಾಹಿತ್ಯ ಓದಿದ ನೆನಪುಗಳನ್ನು ಹಂಚಿಕೊಂಡು ರಾಜ್ಯವು ತನ್ನ ಅತಿದೊಡ್ಡ ಸಾಹಿತ್ಯ ದಿಗ್ಗಜನನ್ನ ಕಳೆದುಕೊಂಡಿದೆ ಎಂದು ಹೇಳಿದ್ದಾರೆ. ಚಿತ್ರರಂಗದವರಿಂದ ಹಿಡಿದು ಕ್ರೀಡಾಪಟುಗಳವರೆಗೂ ಕೂಡ ಅನೇಕರು ತಮ್ಮ ತಮ್ಮ ರೀತಿಯಲ್ಲೇ ಶ್ರದ್ಧಾಂಜಲಿಯನ್ನ ಸಲ್ಲಿಸಿದ್ದಾರೆ. ಕನ್ನಡದ ಅಭಿಮಾನಿಗಳು, ಓದುಗರು ಸಾಮಾಜಿಕ ಜಾಲತಾಣಗಳಲ್ಲಿ ಭೈರಪ್ಪರ ಕೃತಿಗಳ ಉಲ್ಲೇಖ ಮಾಡ್ತಾ ಅವರ ಮಾತುಗಳು ಮುಂದಿನ ಪೀಳಿಗೆಯ ದಾರಿದೀಪವಾಗುತ್ತದೆ ಎಂದು ಹೇಳಿಕೊಂಡಿದ್ದಾರೆ.
ಭೈರಪ್ಪರ ಅಗಲುವಿಕೆಯಿಂದ ಕನ್ನಡ ಸಾಹಿತ್ಯ ಲೋಕದಲ್ಲಿ ತುಂಬಲಾರದ ಬಿರುಕು ಮೂಡಿದೆ. ಆದರೆ ಅವರ ಬರಹಗಳು ಮುಂದಿನ ತಲೆಮಾರುಗಳಿಗೂ ಕೂಡ ಪ್ರೇರಣೆಯಾಗಿ ಉಳಿಯಲಿದೆ ಎನ್ನುವುದು ಎಲ್ಲರ ಭಾವನೆ. ಭೈರಪ್ಪನವರು ನಮ್ಮ ನಡುವೆ ಇಲ್ಲವಾದರೂ ಕೂಡ ಅವರ ಸಾಹಿತ್ಯ ಮಾತ್ರ ಸದಾ ಜೀವಂತ. ಕನ್ನಡದ ಓದುಗರು ಮಾತ್ರವಲ್ಲ, ಇಡೀ ದೇಶವೇ ಅವರನ್ನ ನೆನೆದು ಗೌರವಿಸ್ತಾ ಇದೆ. ಕನ್ನಡದ ಪಾರಂಪರ್ಯ, ಸಂಸ್ಕೃತಿ, ಚಿಂತನೆಗೆ ಜೀವ ತುಂಬಿದ ಭೈರಪ್ಪರ ಕೃತಿಗಳು ಮುಂದಿನ ತಲೆಮಾರುಗಳಿಗೂ ಕೂಡ ದಾರಿಯನ್ನ ತೋರಿಸುತ್ತದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.